ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವೀಕ್ಷಕರೇ, ಈ ದಿನ ನಾನು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇನೆ. ಶಾಸ್ತ್ರದ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಶಾಸ್ತ್ರ ಅತ್ಯಂತ ಸರಳವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ಮೈತ್ರಿ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಹಾಗಾದ್ರೆ ಗ್ರಹ ಮೈತ್ರಿ ಅಂದ್ರೆ ಏನು? ಯಾವ ಆಧಾರದ ಮೇಲೆ ನೈಸರ್ಗಿಕ ಶತ್ರುತ್ವ ಮತ್ತು ಮಿತ್ರತ್ವವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ಜಾತಕದಲ್ಲಿ ಬರ್ತಕ್ಕಂಥ, ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ 7 ಗ್ರಹಗಳನ್ನು ಪ್ರಧಾನವಾಗಿ ಪರಿಗಣಿಸುತ್ತಾರೆ. ರಾಹುಕೇತುಗಳನ್ನು ಪರಿಗಣಿಸುವುದಿಲ್ಲ, ಏಕೆಂದರೆ ಅವು ಛಾಯಾಗ್ರಹಗಳು ಅಂತ. ಈಗ ಪ್ರತಿಯೊಂದು ಗ್ರಹಕ್ಕೂ ಮೂಲ ತ್ರಿಕೋಣ, ಸ್ವಕ್ಷೇತ್ರ ಮತ್ತು ಉಚ್ಚ ಕ್ಷೇತ್ರ ಇರುತ್ತದೆ. ಫಾರ್ ಎಕ್ಸಾಂಪಲ್, ರವಿಗೆ ಸಿಂಹಾಧಿಪತಿ ಸೂರ್ಯ ಅಂತ ಹೇಳ್ತಾರ. ಸನ್ ಈಸ್ ದ ರೂಲರ್ ಆಫ್ ದಿ ಲೀವ್ ಅಂತ. ಮತ್ತು ಮೂಲ ತ್ರಿಕೋಣವು ಸಹಿತವಾಗಿ ರವಿಗೆ ಸಿಂಹವೇ ಆಗುತ್ತದೆ. 0 to 20 ಡಿಗ್ರಿ ವರೆಗೆ ರವಿಗೆ ಸಿಂಹ ರಾಶಿಯು ಮೂಲ ತ್ರಿಕೋಣವಾಗಿ, ಉಳಿದಂತ 10 ಡಿಗ್ರಿ ಸ್ವಕ್ಷೇತ್ರವಾಗುತ್ತದೆ. ಸೂತ್ರ ಏನಪ್ಪಾ ಅಂದ್ರ, ರಹಸ್ಯ ಏನು ಅಂತಂದ್ರೆ, ಗ್ರಹ ಮೈತ್ರಿತ್ವದ ರಹಸ್ಯ ಏನು ಅಂತ ಹೇಳಿದರೆ, ಯಾವುದೇ ಒಂದು ಗ್ರಹವು ತನ್ನ ಮೂಲ ತ್ರಿಕೋಣದಿಂದ 159 4 8 12 ಅಂದರೆ ಧರ್ಮ ತ್ರಿಕೋಣ, ಮೋಕ್ಷ ತ್ರಿಕೋಣ, 2ನೇ ಸ್ಥಾನ ಮತ್ತು ಆ ಗ್ರಹವು ಉಚ್ಚವಾಗತಕ್ಕಂತ ರಾಶಿ ಅಧಿಪತಿ, ಇವರು ಮಿತ್ರರು, ಉಳಿದವರೆಲ್ಲರೂ ಶತ್ರುಗಳು. ಒಂದು ಗ್ರಹವು ಶತ್ರುನ ಹೌದು, ಮಿತ್ರವೂ ಹೌದು ಅಂದಾಗ, ಒಂದು ಗ್ರಹವು ಆ ರಾಶಿಗೆ ಮಿತ್ರವೂ ಹೌದು, ಶತ್ರುವೂ ಹೌದು ಅಂತ ಹೇಳಿದಾಗ ಅದು ಸಮ ಅಂತ. ಫಾರ್ ಎಕ್ಸಾಂಪಲ್, ಸೂರ್ಯನಿಗೆ ನೋಡಿ, ಸೂರ್ಯನಿಗೆ 1ರ ಅಧಿಪತಿಯಾಗಿ ಸೂರ್ಯನೇ ಇರುತ್ತಾನೆ. 5ರ ಅಧಿಪತಿ ಯಾರು? ಸಿಂಹ ರಾಶಿಗೆ ಗುರು ಮಿತ್ರ. ಮತ್ತು 8ರ ಅಧಿಪತಿ ಯಾರು? ಗುರು ಮಿತ್ರ. 8ರ ಅಧಿಪತಿ ಮಿತ್ರ. ನಾನು ಹೇಳಿದ್ನಲ್ಲ 4 8 12 ಅಂತ. ಇನ್ನು 9ರ ಅಧಿಪತಿ ಯಾರು? ಸಿಂಹ ರಾಶಿಗೆ ಮಂಗಳ ಮಿತ್ರ ಆದ. ಆಮೇಲೆ 12ರ ಅಧಿಪತಿ ಯಾರು? ಚಂದ್ರನ ಮಿತ್ರ ಆದ. ಇನ್ನು ಶತ್ರುಗಳು ಯಾರು ಅಂತಂದ್ರ 3 ಮತ್ತು 10ರ ಅಧಿಪತಿ ಆದಂತ ಶುಕ್ರನು ಶತ್ರು ರವಿಗೆ. 6 ಮತ್ತು 7ರ ಅಧಿಪತಿ ಆದಂತ ಶನಿಯು ಶತ್ರು. ಈಗ ಬುಧ 2ರ ಅಧಿಪತಿಯಾಗಿ ಮಿತ್ರನಾಗುತ್ತಾನೆ, 11ರ ಅಧಿಪತಿಯಾಗಿ ಶತ್ರು ಆಗುತ್ತಾನೆ. ಆದ್ದರಿಂದ ರವಿಗೆ ಬುಧನು ಸಮ. ಈ ಆಧಾರದ ಮೇಲೆ ಜ್ಯೋತಿಷ್ಯದ ರಹಸ್ಯಗಳನ್ನು ಆಚಾರ್ಯರು ಹೇಳಿದ್ದಾರೆ. ಈ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಜ್ಯೋತಿಷ್ಯ ಶಾಸ್ತ್ರ ಅತ್ಯಂತ ಸರಳವಾಗುತ್ತದೆ.